ಮಣ್ಣೆ ಎಂಬುದೇ ಉತ್ತಮ. ಖಂಡಿತ. ಹಾಗಾಗಿ ಉತ್ತಮರಾದಂತಹ ನೀವು ಈ ಕಾಲಕ್ಕೆ ಆಗಮಿಸಿದ್ದು ಪರಮ ಸಂತೋಷವಾಯಿತು. ಬಹಳ ಯಾರು ಏನು ಎಲ್ಲಿಯ ಗೋತ್ರ ಸೂತ್ರ ಅಂತ ಕೇಳಲಿಕ್ಕಿಲ್ಲ. ಸದ್ಯಕ್ಕೆ ಹೊತ್ತು ನೋಡಿದ್ರೆ ಮಧ್ಯಾಹ್ನ ಅಲ್ವ ಸ್ವಾಮಿ? ಹೌದು, ಊಟದ ಹೊತ್ತು ತಾಗುವಾಗ ಉಳಿದದ್ದೆಲ್ಲ ವಿಚಾರ ಯಾಕೆ? ಮತ್ತೆ ಮಾತಾಡುವ. ನಿಮ್ಮ ಚಿತ್ರ ಮನಸ್ಸಿಗೆ ಬಂತು ನನಗೆ. ಊಟಕ್ಕೆ ಮತ್ತೆ ಮಾತಾಡುವ ಹಾಗಿದ್ದ ಕಾಯ್ತಾ ಇದ್ದೇನೆ. ಊಟ ಎಷ್ಟು? ನಾನು ಊಟಕ್ಕೆ ಸಿದ್ಧನ. ಒಬ್ಬ ಬಾರದೆ ನಾನು ಊಟಕ್ಕೆ ಸಿದ್ಧನಾಗುದಿಲ್ಲ ಅಂತ ಒಬ್ಬ ಅತಿಥಿಗೆ ಬಡಿಸಿ ಜೊತೆ ಊಟ ಮಾಡು. ಹಾಗೆ ಜೊತೆಯಾಗಿ ಕುಳಿತು ಉಣ್ಣೋಣ. ಊಟಕ್ಕೊಬ್ಬರು ಅತಿಥಿಗಳಿದ್ದಾರೆ. ಊಟಕ್ಕೆ ಬಂದ್ಯಾ? ಸ್ವಾಮಿ ಬ್ರಾಹ್ಮಣೋತ್ತಮರು ಬನ್ನಿ. ಹೇಗೆ ಹೊಟ್ಟೆ ತುಂಬ ಊಟ ಮಾಡಿದ್ರ? ತುಂಬಾ ಉಂಟಿದ್ದೇನೆ. ಸಂತೋಷ ಆಯ್ತಲ್ಲ? ಸಮಾಧಾನ, ತೃಪ್ತಿ ಆಯ್ತು. ಕೈಯ ಪರಿಮಳ ಇನ್ನೂ ಹೋಗಿಲ್ಲ. ಒಳ್ಳೆದಾಗಿದೆ, ಒಳ್ಳೆದಾಗಿದೆ. ಅನ್ನದಾತೋ ಸುಖೀ ಭವ. ಅದು ಮಾಡಿದ್ದವು ಅದು ನಾನು ಆದ್ರೆ ಕಾರಣ ನೀನಲ್ಲವೇ ಮಹಾರಾಜ? ಧನ್ಯನಾದೆ. ಅದು ಸರಿ. ಈಗ ಈ ರೀತಿಯ ರುಚಿಯಾದ ಶುಚಿಯಾದ ಊಟವನ್ನು ನೀವು ನಿತ್ಯ ಉಣ್ಣುತ್ತಾ ಇರ್ತೀರ? ನಿತ್ಯ ಇವೇ ಊಟ ನನಗೆ, ಸುಗ್ರಾಸ ಭೋಜನ. ಹೌದಾ? ಹೌದಪ್ಪ. ಹಾಗಿದ್ರೆ ಸೂರ್ಯ ನಾಡು ನೆತ್ತಿಗೆ ಬರುವಾಗ ನಮ್ಮ ಊಟ ಸಿದ್ಧ ಆಗುತ್ತದೆ. ಹೌದು, ಸಮಯಕ್ಕೆ ಸರಿಯಾಗಿ. ಒಂದು ದೇವರ ಪೂಜೆ ಮಾಡುವುದು ಏನು ವಿಳಂಬ ಇಲ್ಲ. ಇಂತಹ ಅಡುಗೆಯನ್ನು ಮಾಡಿದ ಅಡುಗೆ ಭಟ್ರು ಯಾವ? ಅಡುಗೆ ಭಟ್ರು ಯಾರದು? ಅಡುಗೆ ಮಾಡುವವರು ಅಡುಗೆ ಭಟ್ರು ನಮ್ಮ ಅಡುಗೆ ಅವರೇ ವಹಿಸಿದ. ನಮ್ಮ ಕ್ರಮ ಹಾಗೆ. ಊಟಕ್ಕೆ ಕುಳಿತರೆ ತಲೆ ಎತ್ತಿ ಮೇಲೆ ನೋಡ್ಲಿಕ್ಕಿಲ್ಲ. ಒಂದು ಕೈ ನೆಲಕ್ಕೆ ಸರಿ ಊಟ ಮಾಡುದು. ನಾನು ಜಟ್ಟಿ ಯಾರು ಅಂತಲೇ ನೋಡ್ಲಿಲ್ಲ. ನೋಡ್ಲೇಬೇಕು, ಒಮ್ಮೆ ನೋಡ್ಬೇಕು. ಯಾರು ಯಾಕೆ ಅಡುಗೆ ಭಟ್ರನ್ನೆಲ್ಲ ನೋಡುವ ಕೆಲಸ ಹಾಗೆ ಇಲ್ಲಿ ಬನ್ನಿ ಒಮ್ಮೆ. ಅಲ್ಲ, ಬಂದಿದ್ದಾರೆ ಅತಿಥಿಗಳು. ಅತಿಥಿಗಳದ್ದು ಊಟ ಆಯ್ತಲ್ಲ ನಮ್ಮ ಜೊತೆಗೆ. ಒಮ್ಮೆ ನೋಡ್ಬೇಕಂತೆ ನಿಮ್ಮನ್ನು ನೋಡ್ಲಿಕ್ಕೆ, ನಿಮ್ಮನ್ನು ನೋಡಿ ಹೋಗುದಂತೆ. ಹಾಗೆ ಎದುರು ಬರಲಿ ಅವರು. ಯಾರು? ಅವರು ಬಂದು ಹೊತ್ತೆಷ್ಟಾಯ್ತು. ಯಾರು? ಮತ್ತೆಂತದ್ದು? ಯಾವುದು ಇದಂತದ್ದು? ಅಯ್ಯ, ಇದರ ಮೂಗು ಇಲ್ಲಿ, ಬಾಯಿಯಲ್ಲಿ, ಮುಖಯಲ್ಲಿ, ಕಣ್ಣಲ್ಲಿ ಒಂದು ಗೊತ್ತಾಗುದಿಲ್ಲ. ಕುರ್ರೊಪ್ಪಿ ಈ ವ್ಯಕ್ತಿ ಮಾಡಿದ ಅಡುಗೆಯನ್ನು ನನ್ನ ಹಾಗಿರ್ತಹ ಮಡಿವಂತ ಬ್ರಾಹ್ಮಣ ಉಂಟಂತ ನನ್ನ ಶುದ್ಧಾಚಾರ ಗೆದ್ದು ಹೋಯಿತು. ನನ್ನ ಮಡಿವಂತಿಗೆ ಹಾಳಾಗಿ ಹೋಯಿತು. ಕೊಳಕ, ನೀವು ಸ್ನಾನ ಮಾಡಿ ಎಷ್ಟು ವರ್ಷ ಆಯ್ತು? ನೀವು ವಾಕರಿಕೆ ಮಾತ್ರ ಬರೋದು, ಹೊರಗೆ ಬರುದೇ. ಊಟ ಮಾಡಿದವುದಲ್ಲ ನೀವು? ಅಲ್ಲ, ಊಟ ಮಾಡಿದ್ದಾರೆ. ದಕ್ಷಿಣೆ ಕೊಡುದಕ್ಕೆ ಹೋಗುವ ಇವರಿಗೆ ಎದ್ದು ಹೋಗಿ ಆಗಿದೆ. ಬೇಗ ತಗೊಂಡು ಕೈಯಲ್ಲೇ ಉಂಟು. ಅನ್ನ ಹಾಕಿದ್ರೆ ದಕ್ಷಿಣ ಹಾಕುವ ಕ್ರಮವೇ ಇಲ್ಲಿ ಅಂತ. ಹೌದು. ಆದ್ರೆ ನಮ್ಮ ನಿರ್ಣಯ ಯಾವಾಗ ಕೊಡ್ಬೇಕು ಅಂತ ಗೊತ್ತಿಲ್ಲ. ಮೊದಲೇ ಕೊಡ್ಬೇಕು. ನೀವು ಮೊದಲೇ ತಡಿ ಯಾಕೆ? ನಮ್ಮ ಛತ್ರದಲ್ಲಿ ನಿರ್ಣಯ ಉಂಟು. ಇಷ್ಟಿಷ್ಟು ಬ್ರಾಹ್ಮಣಿಗೆ ದಕ್ಷಿಣೆ ಅಂತ ಮೊದಲೇ ನಿರ್ಣಯ. ಕೊಡುವುದು ಕೊಡು. ಆದ್ರೆ ನೋಡು, ಮುಟ್ಟಬೇಡ ಮಕ್ಕಳು. ಇನ್ನೊಮ್ಮೆ ಮುಟ್ಟಬೇಡ. ಮುಟ್ಟಬೇಡ. ಮತ್ತೆ ಹೇಗೆ ಕೊಡುದು? ಸ್ವಲ್ಪ ಎತ್ತರದಿಂದ ಹಾಕು. ಎತ್ತರದಿಂದ ಹಾಕೋ. ದಕ್ಷಿಣ ಆಗದಂತೆ ಮುಟ್ಟಿದ್ರೆ ಏನಾಗುತ್ತದೆ? ಹಾಗೆ ಇವರೇ ಅಡುಗೆ ಮಾಡುದು ನಮಗೆ. ಹಾಗೆ ಸುಗ್ರಾಸ ಭೋಜನ ನಿತ್ಯ ಊಟ ಮಾಡುದು ನಾವು. ಇವರು ಅಡುಗೆ ಊಟ ಮಾಡಲಿಕ್ಕೆ ತೊಡಗಿದ ಮೇಲೆ ಒಂದು ಸಮೃದ್ಧಿಯೇ ಬೇರೆ. ಹೌದಾ? ಮಹಾರಾಜ ಅವರು ನೋಡಿದ್ರೆ ಹಾಗೇನಿಲ್ಲ. ಈ ವ್ಯಕ್ತಿ ಯಾರು? ನಿಮ್ಮ ಊರಿನವನ ಅಲ್ಲ ಎಲ್ಲಿದ್ದಾದ್ರೂ ಬಂದು ಸೇರಿಕೊಂಡವನ? ಇತ್ತೀಚೆಗೆ ಎಲ್ಲಿಯಾದ್ರೂ? ಈಗ ನಮ್ಮ ಊರಿನವ. ಈಗ ನಮ್ಮ ಊರಿನವ. ಮೊದಲಿದ್ದವಲ್ಲ. ಎಲ್ಲಿದ್ದವ? ಹಾಗೆ ಅವ ಬಹಳ ದೂರ ಇದ್ದಂತೆ. ಎಲ್ಲೋ ನಿಷಾದಲ್ಲಿದ್ದನಂತೆ ಮೊದಲು. ನಳಮಹಾರಾಜನ ಕೈಗೆಗಳಿಗೆ ಕೆಲಸ ಮಾಡ್ತಾ ಇದ್ದ ನಾನು. ಆ ಊರು ಬಿಟ್ಟದ್ದು ಯಾಕೆ ಅವ? ಏನು ನಳಮಹಾರಾಜ ಎಲ್ಲ ದೇಶಾಂತರ ಹೋಗಿದ್ದಾನೆ, ನಾನಿಲ್ಲಿ ಅಲ್ಲಿ ಇರುವುದಿಲ್ಲ ಅಂತ ಹುಡುಕಿಕೊಂಡು ಇಲ್ಲಿಗೆ ಬಂದ. ಹಾಗೆಲ್ಲಾಗಿದ. ಹಾಗಾಗಿ ನಾನು ಅವನ ಇಲ್ಲಿ ನಿಲ್ಲುದಕ್ಕೆ ಮನಸ್ಸು ಅವನಿಗೆ. ಹಾಗೆ ನಿಲ್ಲಿಸಿದೆ. ತುರಗಳನ್ನು ನೋಡ್ತಾ ಇದ್ದ. ಮುಗಿದ ಬೇಟೆಗೆ ಹೋದೆ. ಬೇಟೆಯಾಡಿ ಬಳಲಿದ ಕಾಲಕ್ಕೆ ಬಿಸಿ ಬಿಸಿ ಅಡುಗೆ ಊಟ ಮಾಡಿ ಬಡಿಸಿದ್ದಾನೆ. ಹೌದಪ್ಪ ಅಡುಗೆ. ಆ ಕಾಲಕ್ಕೆ ನನಗೆ ತೀರ್ಮಾನಕ್ಕೆ ಬಂದೆ, ಇನ್ನು ಮೇಲೆ ಇವನನ್ನು ನಾನು ಕುದುರೆ ಕೆಲಸ ನಿಲ್ಲಿಸುವುದಲ್ಲ, ಮತ್ತೆ ಅಡುಗೆ ಭಟ್ಟನಾಗಿ ನಿಯಮಿಸುವಂತ. ಹಾಗೆ ಅಲ್ಲಿಂದ ಮತ್ತೆ ಹಾಗಾದ್ರೆ ಮೊದಲು ಇದ್ದದ್ದು ನಿಷೇಧದಲ್ಲಿ. ಮೊದಲು ಅವನ ಹೆಸರು ಗೊತ್ತಿಲ್ಲ. ಈಗ ಮೊದಲು ಇಲ್ಲಿ ಬಂದ ಮೇಲೆ ಬಾಹುಕ ಅಂತ ಹೇಳಿದ್ದ. ನನಗೆ ಹೆಸರಿನಲ್ಲಿ ಏನು ತೃಪ್ತಿ ಇಲ್ಲ, ಅದಕ್ಕೆ ನಾನು ಅವನಿಗೆ ಪುಟ್ಟಣ್ಣಯ್ಯ ಅಂತ ಹೆಸರು. ಪುಟ್ಟಣ್ಣಯ್ಯ ಅಂತ. ಇವರೆಲ್ಲ ಒಳ್ಳೆ ಅಡಿಗೆ ಮಾಡ್ತಾರೆ. ಕೆಲವರು ಒಪ್ಪಣ್ಣ ಅಂತ ಹೇಳ್ತಾರೆ. ಒಪ್ಪಣ್ಣ ಹೌದು ಸ್ವಾಮಿ. ಎಂತ ಕನವರಿಸುವುದು ನೀವು ಹೇಳಿದ್ದಾರೆ. ಹೌದೌದು. ನಾವು ಇನ್ನು ನಿಲ್ಲಿಕ್ಕಿಲ್ಲ. ಹೋಗುದೇ ಆದಿಲ್ಲ.
ಬಂದಿ ಆಯ್ತಾ ಈಗ ಊಟ ನೆನಪಾದ್ರೆ ಬಂದಿ ಆಯ್ತಾ ಅಲ್ಲ ಬುದ್ಧಿ ಈ ಹಾಲಿಗೆ ಬಂದವರಿಗೆಲ್ಲ ಎಮ್ಮೆ ಕ್ರಯ ಯಾಕೆ ಅಂತ ಅದೇ ಆಲೋಚಿಸು ನೀನೊಂದು ಮೇಲಿಂದ ಕೆಳಗೆ ಕೆಳಗಿದ್ದ ಮೇಲೆ ನೋಡ್ತಾ ಇವರು ಯಾರು ಹೆಸರು ಹೇಗೆ ಊರು ಯಾವುದು ನಾನು ಎಲ್ಲಿ ಆದ್ರೆ ಇವರು ಯಾಕೆ ಕೆಲವರೆಲ್ಲ ಹಾಗೆ ಯಾವ್ದು ಊರಿನ ಹೆಸರು ಹೇಳಿದ್ರೆ ಊರಿನಲ್ಲಿ ಒಳ್ಳೆ ಅಡಿಕೆ ಆಗ್ತದಲ್ಲ ಈ ಅಡಿಕೆಗೆಲ್ಲ ಹೇಗೆ ಇಂಥದ್ದು ಕೇಳಿಕೊಂಡು ಅವರು ಎಲ್ಲೆಲ್ಲಿ ವಿಕಲ್ಪ ಮಾಡುದು ನಮ್ಮ ಇರ್ಲಿ ಬಂದವರು ಇರ್ಬೇಕಾದ್ರೆ ಮಾಡಿ ಬಂದವರು ಹೀಗೆ ಮಾಡಿ